ಇದು ಒಂದೇ ಸ್ಥಳದಾಗ ಚಾಲುಕ್ಯರ ಕಾಲದ 25ಕ್ಕೂ ಹೆಚ್ಚು ದೇವಾಲಯಗಳು ಅದಾವ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ. ದಕ್ಷಿಣ ಕಾಶಿ ಮಹಾಕೂಟಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಂದಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಮಹಾಕೂಟಕ್ಕೆ ಬಂದಿದ್ದೇನೆ. ದಕ್ಷಿಣ ಕಾಶಿ ಮಹಾಕೂಟದೊಳಗ ಏನೇನೈತಿ, ಅದರ ಇತಿಹಾಸ ಏನು, ಆ ವಾಸ್ತುಶಿಲ್ಪಗಳ ವೈಶಿಷ್ಟ್ಯ ಏನು ಎಲ್ಲ ತಿಳ್ಕೊಂಡು ಬರೋಣ ಬನ್ನಿ. ಈ ಮಹಾಕೂಟದೊಳಗೆ ಎಲ್ಲಾ ದೇವಸ್ಥಾನ ಅದಾವಲ್ಲ, ಈ ದೇವಸ್ಥಾನದ ಕಡೆ ಹೋಗ್ಬೇಕಂದ್ರ ಈ ಪ್ರವೇಶ ದ್ವಾರದ ಮುಖಾಂತರ ಹೋಗ್ಬೇಕು. ಇಲ್ಲಿ ಬರ್ದಾರ ನೋಡ್ರಿ, ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಮಹಾಕೂಟ ಅಂತ. ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲ ಎಂಟ್ರೆನ್ಸಿಗೆ ಒಳಗೆ ಹೋದ ತಕ್ಷಣ ಮೊದಲು ಬರೋದ ಮಹಾಕೂಟೇಶ್ವರ ದೇವಸ್ಥಾನ. ಅದಾದ್ಮೇಲೆ ಇವೆಲ್ಲ ದೇವಸ್ಥಾನ ಅದಾವು. ಈ ದೇವಸ್ಥಾನಗಳ ಸಮೂಹ ಎಲ್ಲ ಇಲ್ಲೇ ಐತಿ. ಇಲ್ಲಿ ಮಹಾಕೂಟೇಶ್ವರ ದೇವಸ್ಥಾನದ ಜೊತೆಗೆ ಮಲ್ಲಿಕಾರ್ಜುನ ದೇವಸ್ಥಾನ, ಸಂಗಮೇಶ್ವರ ದೇವಸ್ಥಾನ ಮತ್ತು ಅಡಿಕೇಶ್ವರ ದೇವಸ್ಥಾನ ಮುಂತಾದ ದೇವಸ್ಥಾನಗಳು ಅದಾವು. ಈ ದೇವಸ್ಥಾನಗಳ ಸಮೂಹಗಳ ಜೊತೆಗೆ ಇಲ್ಲೊಂದು ವಿಶಾಲವಾದ ಹೊಂಡ ನೋಡ್ಬೋದು. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಇಲ್ಲಿ ಮೊದಲ ಇಲ್ಲಿ ಈ ಹೊಂಡದೊಳಗೆ ಜಳಕ ಮಾಡಿ ಹೋಗ್ತಾರ. ನಾವು ಕೂಡ ಇಲ್ಲೇ ಸ್ನಾನ ಮಾಡಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈಗ ಮಹಾಕೂಟೇಶ್ವರ ದೇವಸ್ಥಾನ, ಇಲ್ಲಿ ಹೋಗೋಣ ಬನ್ನಿ. ದೇವರ ದರ್ಶನ ಮಾಡಿದ್ವಿ. ಇವಾಗ ಇಲ್ಲಿರುವ ಎಲ್ಲ 25ಕ್ಕಿಂತ ಹೆಚ್ಚು ದೇವಾಲಯಗಳನ್ನ ಮತ್ತೆ ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನ, ಚಾಲುಕ್ಯರು ನಿರ್ಮಾಣಿಸಿದ ಕೆತ್ತನೆಗಳನ್ನ ಎಲ್ಲ ನೋಡೋಣ ಬನ್ನಿ. ಇವೆಲ್ಲ ದೇವಸ್ಥಾನಗಳು 6 ಮತ್ತು 7ನೇ ಶತಮಾನದಾಗ ನಿರ್ಮಾಣ ಆಗ್ಯವು. ಬಾದಾಮಿ ಚಾಲುಕ್ಯ ರಾಜವಂಶದ ಆರಂಭಿಕ ರಾಜರ ನಿರ್ಮಾಣ ಮಾಡ್ಯಾರ. ಅತಿ ಹೆಚ್ಚಾಗಿ ಮಂಗಳೇಶನ ಕಾಲದೊಳಗ ನಿರ್ಮಾಣ ಆಗ್ತವು. ಇವೆಲ್ಲ ಮಹಾಕೂಟ ಸ್ತಂಭ ಶಾಸನದೊಳಗ ಉಲ್ಲೇಖ ಆಗ್ಯವು. ಇವೆಲ್ಲ ದೇವಸ್ಥಾನಗಳು ವೇಸರ ಶೈಲಿ ಒಳಗ ನಿರ್ಮಾಣ ಆಗ್ಯವು. ವೇಸರ ಶೈಲಿ ಅಂದ್ರ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡನ್ನು ಸಮ್ಮಿಲನ ಮಾಡಿ ವಾಸ್ತುಶಿಲ್ಪ ಮಾಡಿದ್ದಾರೆ. ಅದುವೇ ವೇಸರ ಶೈಲಿ. ನಾಗರ ಶೈಲಿ ಉತ್ತರ ಭಾರತದೊಳಗಿರುತ್ತ, ದ್ರಾವಿಡ ಶೈಲಿ ದಕ್ಷಿಣ ಭಾರತದೊಳಗಿರುತ್ತ. ನಾಗರ ಶೈಲಿ ಒಳಗ ಗೋಪುರ ಪಿರಮಿಡ್ ಆಕಾರದೊಳಗಿರ್ತವು. ದ್ರಾವಿಡ ಶೈಲಿ ಒಳಗ ಗೋಪುರ ಅತಿ ಎತ್ತರವಾಗಿರ್ತವು. ಇದಕ್ಕ ಪ್ರಮುಖ ಉದಾಹರಣೆ ಅಂದ್ರ ಮಧುರಾ ಮೀನಾಕ್ಷಿ ಟೆಂಪಲ್ ಮತ್ತ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ನಾಗರ ಶೈಲಿಗೆ ಪ್ರಮುಖ ಉದಾಹರಣೆ ಅಂದ್ರ ಖಜುರಾಹೋದಲ್ಲಿರುವ ಕಂದರಿಯ ಮಹಾದೇವ ಟೆಂಪಲ್ ಮತ್ತ ಕೋಣಾರ್ಕ ಸೂರ್ಯ ದೇವಾಲಯ. ಈ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಸಮ್ಮಿಲನ ಮಾಡ್ಕೊಂಡು ವೇಸರ ಶೈಲಿ ಆಗೈತಲ್ಲ, ಆ ವೇಸರ ಶೈಲಿ ಬಗ್ಗೆ ಇನ್ನೂ ಹೇಳ್ಬೇಕಂದ್ರ ನಾಗರ ಶೈಲಿ ಒಳಗ ಸಾಮಾನ್ಯವಾಗಿ ಆವರಣ ಅಥವಾ ಭವ್ಯವಾದ ಪ್ರವೇಶ ದ್ವಾರಗಳು ಇರುವುದಿಲ್ಲ, ಚಿಕ್ಕದಾಗಿರ್ತವು. ದ್ರಾವಿಡ ಶೈಲಿ ಒಳಗ ದೊಡ್ಡ ಆವರಣ ಮತ್ತು ಗೋಡೆ ಮತ್ತು ಎತ್ತರವಾದ ಆಕರ್ಷಕವಾದ ಪ್ರವೇಶ ದ್ವಾರಗಳನ್ನ ಹೊಂದಿರ್ತವು. ಇವೆರಡು ಶೈಲಿನ ಮಿಶ್ರಣ ಮಾಡಿದ್ದ ವೇಸರ ಶೈಲಿ. ಅದು ಯಾವ ತರ ಇರುತ್ತಂದ್ರ, ಇದರ ತಳಪಾಯ ಮತ್ತು ಮಂಟಪಗಳು ದ್ರಾವಿಡ ಶೈಲಿಯಲ್ಲಿ ಇದ್ದರೆ, ದೇವಾಲಯದ ಮೇಲಿನ ಗೋಪುರ ಅಥವಾ ಶಿಖರ ನಾಗರ ಶೈಲಿಯ ಸುಂದರವಾದ ವಕ್ರರೇಖೆ ಆಕಾರವನ್ನು ಹೊಂದಿರುತ್ತ. ಇಲ್ಲಿ 2 ಪುಷ್ಕರಣಿಗಳನ್ನ ನೋಡಬಹುದು, ಒಂದು ದೊಡ್ಡದು ಒಂದು ಸಣ್ಣದು. ಈ ದೊಡ್ಡ ಹೊಂಡದೊಳಗ ಒಂದು ಕೋನೇಶಂಕರಲಿಂಗ ಎಂಬ ದೇವಸ್ಥಾನ ಐತಿ. ಅದು ಇಲ್ಲಿ ಹೋಲ್ ಕಾಣತ್ತಲ್ಲ, ಇಲ್ಲೇ ಅದು ಹೋಗ್ಬೇಕು ನೋಡ್ರಿ. ಅದ್ರೊಳಗೆ ಹೋಗ್ಬೇಕಂದ್ರ ಇಲ್ಲಿ ಈಜ್ ಬಂದವ್ರು ಮಾತ್ರ ಹೋಗ್ತಾರ. ಫುಲ್ ಎಲ್ಲ ನೀರ್ ಆವರಿಸಿಬಿಟ್ಟಿರುತ್ತ. ಈ ಹೊಂಡದ ನೀರು ಅದ್ರ ಒಳಗನು ಇರ್ತವು ದೇವಸ್ಥಾನದೊಳಗ. ಈ ಚಿಕ್ಕ ಹೊಂಡದೊಳಗ ತೊಟ್ಲ ಕಟ್ಟ್ಯಾರ, ಹೂವು ಎಲ್ಲಾ ಕಟ್ಟ್ಯಾರ. ಏನಾರ ಹರಕಿದ್ರ ಇಲ್ಲಿ ಬೇಡ್ಕೊಂಡು ಹೋಗ್ತಾರ ನೋಡ್ರಿ. ನೋಡ್ರಿ, ಅಲ್ಲೇನು 25 ದೇವಾಲಯ ಅದಾವಲ್ಲ, ಅದಕ್ಕೆ ಇನ್ನೊಂದು ದೇವಾಲಯ ಏನೋ ಕಟ್ಟಾಕಂತಾರ. ದ್ವಾರ ಬಂದೈತೆ ಕಾಣುತ್ತ, ಆದ್ರ ಅರ್ಧ ಕಟ್ಟ್ಯಾರ, ಇನ್ನು ಉಳ್ದೈತಿ. ಇನ್ನು ಕಟ್ಟಕ ಮುಗಿದ್ರೊಳಗ ಅರ್ಧಕ್ಕೆ ನಿಂದ್ರಿಸ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಕಾಲ ಅಂತ, ಇದು ಕಾಲಿ ಅಂತ. ನೋಡಿದ್ರ ಭಯ ಆಗುತ್ತ, ಆ ತರ ಕಾಣ್ತಾವು ಈ 2 ಮೂರ್ತಿ. ಮಹಾಕೂಟೇಶ್ವರ ದೇವಸ್ಥಾನ ಆದ್ಮೇಲೆ ಇನ್ನೊಂದು ದೊಡ್ಡ ದೇವಸ್ಥಾನ ಐತಿ, ಇದ್ರೊಳಗೆ ಹೋಗೋಣ ಬನ್ನಿ. ಈ ದೇವಸ್ಥಾನದ ಎಂಟ್ರೆನ್ಸಿಗೆ ದ್ವಾರಪಾಲಕನ ಮೂರ್ತಿ ಕೆತ್ತಿದ್ದಾರೆ.
ಇಷ್ಟೊತ್ತು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಗಳನ್ನ ಮಾಕುಟದೊಳಗೆ ನೋಡಿದ್ವಿ. ಇದಾದ್ಮೇಲೆ ಇಲ್ಲಿಂದ ಬಾದಾಮಿಗೆ ಹೋಗ್ತಿದ್ದೀವಿ. ಚಾಲುಕ್ಯರ ರಾಜಧಾನಿಯಾದ ಬಾದಾಮಿ ಒಳಗಿರೋ ಗುಹಾಂತರ ದೇವಾಲಯಗಳನ್ನ ಮತ್ತು ಇನ್ನೂ ಹೆಚ್ಚಿನ ವಾಸ್ತುಶಿಲ್ಪಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ.